ಹಣೆ ಬರಹ ಸರಿ ಇಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀರಿ? ಬದುಕಿರುವುದು ಹಣೆ ಬರಹದಲ್ಲೆಲ್ಲ, ಹಣೆ ಬೆವರಿನಲ್ಲಿ. ಪರಿಸ್ಥಿತಿ ಸರಿ ಇಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀರಿ? ಮನಸ್ಥಿತಿ ಬದಲಾಯಿಸ್ಕೊಡ್ರಿ, ಪರಿಸ್ಥಿತಿ ತಾನೇ ಬದಲಾಗ್ತೈತೆ. ಮನೆ ವಾಸ್ತು ಸರಿ ಇಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀರಿ? ಮೊದಲು ವಾಸ್ತವವನ್ನು ಅರ್ಥ ಮಾಡ್ಕೊಡ್ರಿ, ವಾಸ್ತು ತಾನೇ ಸರಿಯಾಗಿ ಹೋಗ್ತೈತಿ. ಗ್ರಹಗತಿ ಸರಿ ಇಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀರಿ? ನಿಮ್ಮ ಮನೋಗತಿಯನ್ನು ಬದಲಾಯಿಸಿ ನೋಡ್ರಿ, ಗ್ರಹಗತಿ ತಾನೇ ಸುಧಾರಿಸೈತಿ. ಮನೆಯಲ್ಲಿ ವಾಸ್ತು ದೋಷಕ್ಕಾಗಿ ನವಗ್ರಹ ಪೂಜೆ, ಹೋಮ, ಹವನ ಮಾಡುವುದರಿಂದ ಮಾತ್ರ ಬದಲಾವಣೆ ಆಗ್ತೈತೆ ಅನ್ಕೋಬೇಡ್ರಿ. ಅದರ ಜೊತೆ ನೀವು ಬದಲಾಗಬೇಕಾಗ್ತೈತೆ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ರಿ. ಸೂರ್ಯ ದೋಷ ನಿವಾರಣೆಯಾಗಿ ಸೂರ್ಯ ನಿಮಗೆ ಶಕ್ತಿ ಕೊಡ್ತಾನೆ. ಮನೆಯಲ್ಲಿ ನಿಮ್ಮ ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ರಿ. ಚಂದ್ರ ದೋಷ ನಿವಾರಣೆಯಾಗಿ ಚಂದ್ರ ನಿಮಗೆ ಶಾಂತಿ ಕೊಡ್ತಾನೆ. ನಿಮ್ಮ ಮನೆಯಲ್ಲಿ ನಿಮ್ಮ ಶಕ್ತಿ, ಸಾಮರ್ಥ್ಯ, ಶ್ರಮವನ್ನೆಲ್ಲ ಒಳ್ಳೆ ಕೆಲಸಕ್ಕೆ ಬಳಸ್ಕೊಡ್ರಿ. ಮಂಗಳ ದೋಷ ನಿವಾರಣೆಯಾಗಿ ನಿಮಗೆ ಮಂಗಳಕರ ಉಂಟು ಮಾಡ್ತಾನೆ. ನೀವು ಎಷ್ಟೇ ಬೆಳೆದ್ರು, ಎಷ್ಟೇ ದೊಡ್ಡವರಾದರೂ, ಎಷ್ಟೇ ಗಳಿಸಿದ್ರೂ ಸಹಿತ ಚಿಕ್ಕವರಾಗಿ ನಯ ವಿನಯದಿಂದ ಬದುಕುವುದು ಕಲೀರಿ. ಬುಧ ದೋಷ ನಿವಾರಣೆಯಾಗಿ ನಿಮಗೆ ಒಳ್ಳೇದು ಮಾಡ್ತಾನೆ. ನಿಮಗಿಂತ ದೊಡ್ಡವರನ್ನ, ನಿಮಗೆ ಕಲಿಸಿದ ಗುರುಗಳನ್ನ ಗೌರವದಿಂದ ಕಾಣೋದು ಕಲೀರಿ. ಗುರು ದೋಷ ನಿವಾರಣೆ ಆಗಿ ನಿಮ್ಮ ಮಾರ್ಗದರ್ಶನ ಮಾಡ್ತೈತಿ. ನಿಮ್ಮ ಮನೆಯಲ್ಲಿ ತಾಯಿ, ಮಗಳು, ಸಹೋದರಿ, ಪತ್ನಿ, ಸೊಸೆ ಯಾರೇ ಆಗಲಿ ಹೆಣ್ಮಕ್ಳನ್ನ ಗೌರವದಿಂದ ಕಾಣ್ರಿ. ಶುಕ್ರ ದೋಷ ನಿವಾರಣೆಯಾಗಿ ಶುಕ್ರ ದಿಶೆ ಉಂಟು ಮಾಡ್ತೈತಿ. ಎಷ್ಟೇ ಅನಿವಾರ್ಯತೆ ಬಂದರೂ, ಎಂಥ ಕಷ್ಟ ಬಂದರೂ ಕೆಟ್ಟ ದಾರಿಯಲ್ಲಿ, ದುಷ್ಟ ಹಾದಿಯಲ್ಲಿ ಹೋಗಬೇಡ್ರಿ. ಶನಿ ದೋಷ ನಿವಾರಣೆಯಾಗಿ ನಿಮ್ಗೆ ಒಳ್ಳೆಯದನ್ನು ಉಂಟು ಮಾಡ್ತೈತಿ. ಪಂಚಿಂಗ್ ಲೈನ್ ಏನಂದ್ರ, ಸೂರ್ಯಚಂದ್ರನನ್ನ ಆಕಾಶದಲ್ಲಿ ಹುಡುಕಬೇಡ್ರಿ. ಅವರು ನಿಮ್ಮ ಮನೆಯಲ್ಲಿ ತಂದೆ ತಾಯಿ ರೂಪದಲ್ಲಿದ್ದಾರ. ಅವರ ಬೆಳಕಿನಲ್ಲಿ ಬದುಕುವುದನ್ನು ಕಲೀರಿ.